ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾನು ಲಾಸ್ಟ್ ವೀಕ್ ಸಂಡೇ ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ದೆ. ಸೊ ಎಲ್ಲಪ್ಪ ಹೋಗಬೇಕು ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದೆ ಇದು BLR ಬ್ರೇವಿಂಗ್ ಕೋ. ಇನ್ಯಾಕೆ ವೇಟ್ ಮಾಡ್ತೀರಾ, ಬನ್ನಿ ಆ ಪ್ಲೇಸ್ ನೋಡೋಣ. ನೋಡಿ, ಎಂಟ್ರೆನ್ಸಲ್ಲೇ ನಮಗೆ ಈ ಥರ ವಾಟರ್ ಫೌಂಟೇನ್ ಇಟ್ಟಿದ್ದಾರೆ. ಸೊ ಚಿಕ್ಕ ಮಕ್ಕಳಿಗೆಲ್ಲ ಫುಲ್ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಈ ಥರ ಬೆಂಕಿನ ಹಚ್ಚಿದ್ದಾರೆ ಆಲ್ ಓವರ್ ದ ಪ್ಲೇಸ್ ಅಲ್ಲಲ್ಲಿ. ಸೊ ಅದು ನೋಡಿದ ತಕ್ಷಣ ನನಗೆ ಒಂದು ಏನ್ಷಿಯಂಟ್ ಕಾಲ ವೈಬ್ ಬಂತು. ಸೊ ಅದಾದಮೇಲೆ ಎಂಟ್ರೆನ್ಸಲ್ಲಿ ನೋಡಿ ನಮಗೆ ತುಂಬ ಈ ಥರ ಆರ್ಚ್ಗಳಿದೆ. ಫಸ್ಟ್ ಆರ್ಚ್ ಕ್ರಾಸ್ ಮಾಡಿದ ತಕ್ಷಣ ನಮಗೆ ಈ ಥರ ಬ್ರಿಕ್ ವಾಲ್ ಸಿಗುತ್ತೆ. ಸೊ ಆ ವಾಲ್ ಮೇಲೆ ನಮಗೆ ಡಿಫ್ರೆಂಟ್ ಫೋಟೋಸ್ ಇಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಆರ್ಚ್ನ ಕ್ರಾಸ್ ಆದಮೇಲೆ ಈ ಥರ ನಮಗೆ ಫಾರಿನಲ್ಲಿ ಸ್ಟ್ರೀಟ್ಸ್ ಇರುತ್ತೆ ಅಲ್ವಾ, ಲೈಕ್ ನಮಗೆ ಬಸ್ ಸ್ಟಾಪ್ಸ್ ಥರ ನೋಡಿ ಅಲ್ಲಿ BLR ಬ್ರೇವಿಂಗ್ ಕೋ ಅಂತ ಹೇಳ್ಬಿಟ್ಟು ಸ್ಟಾಪ್ ಅಂತ ಹೇಳ್ಬಿಟ್ಟು ನಮ್ಮ ಬಸ್ ಸ್ಟಾಪಲ್ಲಿ ಹಾಕಿರ್ತಲ್ಲ ಆ ಥರ ಫುಲ್ ಇನ್ನೋವೇಟಿವ್ ಆಗಿ ಪ್ಲ್ಯಾನ್ ಮಾಡಿದ್ದಾರೆ. ನನಗಿಲ್ಲಿ ಇನ್ನೊಂದು ಏನಪ್ಪ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ, ನೋಡಿ ತೋರಿಸ್ತಿದ್ದೀನಿ, ನಮಗೆ ನಾರ್ಮಲ್ ಆಗಿ ಚರ್ಚಲ್ಲಿ ಈ ಥರ ಇರುತ್ತಲ್ಲ, ಲೈಕ್ ದೊಡ್ಡ ದೊಡ್ಡ ಆರ್ಚ್ ಥರದ್ದು. ಸೊ ಅದು ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ನೋಡಿ ನೋಡೋದಕ್ಕೆ ಎಲ್ಲನೂ. ಅದಾದಮೇಲೆ ನಾವು ಒಳಗಡೆ ಹೋದ್ವಿ. ಒಳಗಡೆ ಹೋಗಿದ ತಕ್ಷಣ ನಮ್ಮ ಕಣ್ಣಿಗೆ ಅದೇ ಥರ ಫುಲ್ ಅಟ್ರ್ಯಾಕ್ಟ್ ಮಾಡೋದು ಅಂತ ಹೇಳಿದ್ರೆ ಈ ಫಾಲ್ಸ್. ಸೊ ನೋಡಿ, ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಜನಕ್ಕೆ ಫಾಲ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ಅದಕ್ಕೆ ಇವರು ಈ ಥರ ಇನ್ನೋವೇಟಿವ್ ಆಗಿ ಪ್ಲ್ಯಾನ್ ಮಾಡಿ ತುಂಬ ನಮಗೆ ಕಸ್ಟಮರ್ಸ್ನ ಯಾವ ಥರ ಅಟ್ರ್ಯಾಕ್ಟ್ ಮಾಡಬೇಕು ಅಂತೆಲ್ಲ ಚೆನ್ನಾಗಿ ತಿಳ್ಕೊಂಡು ಇದನ್ನು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಅಂತಲೇ ಅನಿಸುತ್ತೆ. ಈ ಪ್ಲೇಸ್ ಬಂದು ತುಂಬ ಸ್ಪೇಷಿಯಸ್ ಆಗಿದೆ, ಪ್ಲಸ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ. ಸೊ ನೀವು ನೋಡ್ತಿದ್ದೀರಾ, ನಾನು ಯಾವುದೇ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ರು ಅಲ್ಲಿ ನಿಮಗೆ ತುಂಬ ಗಿಡಗಳೇ ಕಾಣಿಸುತ್ತೆ. ಹಾಗೆ ಈ ಸ್ಟೆಪ್ಸ್ ನೋಡಿ, ನಿಮ್ಗೆ ಯಾವ ಥರ ಅನಿಸುತ್ತೆ? ನನಗೇನೋ ಯಾವುದೋ ಒಂದು ದೊಡ್ಡ ಪ್ಯಾಲೇಸಲ್ಲಿ ನಾನು ಹೋಗ್ತಾ ಇರೋ ಥರ ಅನಿಸ್ತು. ಸೊ ನೋಡಿ, ಇದು ನಾನು ಸ್ಟೆಪ್ಸ್ ಹತ್ತ ವಿಡಿಯೋ ಮಾಡಿದ್ದೀನಿ. ನೀವು ಎಲ್ಲಿ ನೋಡಿದ್ರು ಅವರು ಗಿಡ ಮತ್ತು ಬಳ್ಳಿಗಳಿಂದ ಫುಲ್ ಡೆಕೋರೇಟ್ ಮಾಡಿದ್ದಾರೆ. ಎಕ್ಸ್ಟ್ರಾ ಏನೂ ಡೆಕೋರೇಟ್ ಮಾಡಿಲ್ಲ, ಓನ್ಲಿ ನೇಚರ್ ಗಿಡಗಳು ಪ್ಲಸ್ ಲೈಟ್ಸ್ ಒಂದೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಬಂದು ಫಸ್ಟ್ ಫ್ಲೋರಿಂದ ವಿಡಿಯೋ ತೆಗ್ದಿದ್ದೀನಿ. ಸಿಕ್ಕಾಪಟ್ಟೆ ರಶ್ ಇತ್ತು. ನಮಗಾದರೆ ಟೇಬಲ್ ಖಾಲಿನೇ ಇರಲಿಲ್ಲ. ಸೊ ನಾವು ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ವೇಟ್ ಆದಮೇಲೆ ಯಾರೋ ಫಿನಿಶ್ ಮಾಡ್ಕೊಂಡು ಹೋದ್ಮೇಲೆ ಅವ್ರ ಟೇಬಲ್ ನಮ್ಗೆ ಸಿಕ್ತು. ಸೊ ನಾವು ಕೂತಿರೋ ಟೇಬಲ್ ಮುಂದೆ ಈ ಥರ BLR ಬ್ರೇವಿಂಗ್ ಕೋ ಅಂತಿತ್ತು. ಸೊ ನನ್ನ ವಿಡಿಯೋಗ್ರಫಿ ಸ್ಕಿಲ್ಸ್ನ ತೋರಿಸೋದಕ್ಕೆ ಈ ಥರ ಮಾಡಿದೆ. ಆ್ಯಂಡ್ ಇಲ್ಲಿ ನೋಡಿ, ನನ್ನ ಫ್ರೆಂಡ್ ಐಶು ಮತ್ತು ಮಾನ್ಸಾ ಇದ್ದಾರೆ. ಸೊ ಅವ್ರ ಜೊತೆ ನಾನು ಈ ಪ್ಲೇಸ್ಗೆ ಬಂದಿತ್ತು. ಈಗ ನಾನು ನಮ್ಮ ಟೇಬಲಿಂದ ವ್ಯೂ ತೋರಿಸ್ತಿದ್ದೀನಿ ನೋಡಿ. ನಮಗಾದರೆ ಟೇಬಲೇ ಸಿಕ್ಕಿಲ್ಲ. ಸೊ ಆಲ್ಮೋಸ್ಟ್ ನಮಗೆ ಎಂಡಲ್ಲಿ ಸಿಕ್ತು, ಲಾಸ್ಟಲ್ಲಿತ್ತು. ಬಟ್ ಏನು ಮಾಡೋಕ್ಕಾಗುತ್ತೆ, ಅಡ್ಜಸ್ಟ್ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಸರಿ ಅಲ್ಲೇ ಕೂತ್ಕೊಂಡು ನಮ್ಮ ಟೇಬಲ್ ಆಪೋಸಿಟಲ್ಲಿ ಈ ಥರ ದೊಡ್ಡದು ಮಿರರ್ ಥರದ್ದು ಡೋರ್ ಇತ್ತು. ಸೊ ಅಲ್ಲಿ ನಾವು ಈಸಿಯಾಗಿ ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಬೋದು, ತುಂಬ ಚೆನ್ನಾಗಿತ್ತು. ಅದೇ ಥರ ನಮ್ಮ ರೈಟ್ ಸೈಡ್ ವಿಂಡೋ ಅಲ್ಲಿ ಈ ಥರ ನಾವು ಕೆಳಗಡೆ ತೋರಿಸ್ದಲ್ಲ, ಸೊ ಆ ಪಾತ್ ನಮಗೆ ಕಾಣಿಸುತ್ತೆ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಮ್ಮೆಲ್ಲರ ಫೇವ್ರೆಟ್ ವರ್ಡ್ ಬಂದು ಫುಡ್. ಸೊ ಫುಡ್ ಏನಪ್ಪ ಆರ್ಡರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದಾಗ ಸ್ಟಾರ್ಟರ್ಸಲ್ಲಿ ಬಂದು ಚೈನೀಸ್ ಏನಾದರೂ ಆರ್ಡರ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಮ್ಸಮ್ ಆರ್ಡರ್ ಮಾಡಿದ್ರಿ. ಇಲ್ಲಿ ನೋಡಿ, ನನ್ನ ಫ್ರೆಂಡ್ ಮಾನ್ಸ ತುಂಬ ಕಷ್ಟಪಡ್ತಿದ್ದಾಳೆ ಓಪನ್ ಮಾಡೋದಕ್ಕೆ. ಏನಪ್ಪ ಇದು ಅಂತ ಹೇಳಿದ್ರೆ, ಜಸ್ಟ್ ಇದು ಮೋಮೋಸ್ ಥರ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ನಾವು ಡಂಪ್ಲಿಂಗ್ಸ್ ಅಂತಲೂ ಅಂತೀರಿ ಇದನ್ನು. ಸೊ ಅದರೊಳಗಡೆ ನಮಗೆ ಸ್ಟಫ್ ಇಟ್ಬಿಟ್ಟು ಈ ಥರ ಕೊಡ್ತಾರೆ. ಅದಕ್ಕೆ ನಮಗೆ ಚಾಪ್ ಸ್ಟಿಕ್ಸ್ ಕೂಡ ಕೊಟ್ಟಿದ್ರು. ಬಟ್ ನನಗೆ ಚಾಪ್ ಸ್ಟಿಕ್ಸ್ ಯೂಸ್ ಮಾಡೋದು 0% ಗೊತ್ತು. ಯಾಕಂತ ಹೇಳಿದ್ರೆ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ಎಲ್ಲರೂ ಯಾರ್ಯಾರು ಕೊರಿಯನ್ ಸೀರೀಸ್ ಇಲ್ಲ ಚೈನೀಸ್ ಡ್ರಾಮಾ ನೋಡ್ತಿರೋ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇಂಪಾರ್ಟೆನ್ಸ್ ಆಫ್ ಚಾಪ್ ಸ್ಟಿಕ್. ಸೊ ಅವರು ಏನೇ ತಿಂದರು, ಈವನ್ ರೈಸ್ ತಿಂದರೂ ಕೂಡ ಚಾಪ್ ಸ್ಟಿಕ್ಸೇ ಯೂಸ್ ಮಾಡ್ತಾರೆ. ಸೊ ನನ್ನ ಫ್ರೆಂಡ್ ಮಾನ್ಸಾ ಆ್ಯಕ್ಚುಲಿ ಅವಳು ವರ್ಕ್ಗೋಸ್ಕರ ಡೆಲ್ಲಿಯಲ್ಲಿ ಇರಬೇಕಾದ್ರೆ ಅಲ್ಲಿ ಕಲ್ತ್ಕೊಂಡ್ಬಂದಿದ್ದಾಳೆ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದನ್ನು ನನಗೆ ಹೇಳ್ಕೊಡ್ತಾ ಇದ್ರೆ ನನಗೇನು ಅರ್ಥ ಆಗ್ತಾಯಿಲ್ಲ. ಬಟ್ ಅವಳ ಕಷ್ಟದಿಂದ ನಾನು ನೋಡಿ ಯಾವ ಥರ ಇಟ್ಕೊಬೇಕು ಅಂತ ಹೇಳ್ಬಿಟ್ಟು ಫಿಂಗರ್ಸ್ ಫಸ್ಟ್ ಹೇಳ್ತಾ ಇದ್ದಾಳೆ. ಒಂದು ಫಿಂಗರಲ್ಲಿ ಮಾತ್ರ ಸ್ಟಿಫಾಗಿ ಇಟ್ಕೊಂಡು ಇನ್ನು 2 ಫಿಂಗರ್ಸ್ ಯೂಸ್ ಮಾಡಿ ನಾವು ಒಂದು ಸ್ಟಿಕ್ಕನ್ನು ಮಾತ್ರ ಮೂವ್ ಮಾಡಬೇಕು, ಆಗಲೇ ಕರೆಕ್ಟಾಗಿ ನಾವು ಫುಡ್ನ ತೊಗೊಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ. ನನಗಾದರೆ ಫುಡ್ನ ಮುಂದೆ ಇಟ್ಕೊಂಡು ಎಷ್ಟೋ ತಪ್ಪ ತಿನ್ನೋದು ಅಂತ ಹೇಳ್ಬಿಟ್ಟು ನನಗೆ ಅನಿಸ್ತಿತ್ತು. ಅಂತ ಹೇಳ್ತಾರಲ್ಲ, ನಮಗೆ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಏನೋ ಬೈ ಮಿಸ್ಟೇಕ್ಲಿ ಅದು ಸ್ಟಿಕ್ಕಲ್ಲಿ ಸಿಕ್ಕಾಕೊಂಡು ನನ್ನ ಬಾಯಿಗಂತೂ ಹೋಯ್ತು. ಟೇಸ್ಟ್ ಆದರೆ ಸೂಪರ್ಬ್ ಆಗಿತ್ತು.
ನನ್ಗೆ ಅವಾಗ ಅನಿಸ್ತು ಈ ಸ್ಟಿಕ್ಕಲ್ಲಿ ಏನಾದರೂ ಪ್ರಾಕ್ಟೀಸ್ ಮಾಡ್ಕೊಂಡು ತಿಂದರೆ ನಾನು 1 ಮಂತಲ್ಲೇ ಸಣ್ಣ ಆಗೋಗ್ತೀನಿ. ಯಾಕಂತ ಹೇಳಿದ್ರೆ ನಮಗೆ ಊಟ ಅನ್ನೋದು ಬಾಯಿಗಂತೂ ಹೋಗಲ್ಲ, ಆ ಸ್ಟಿಕ್ನ ಪ್ರಾಕ್ಟೀಸ್ ಮಾಡಿಕೊಂಡೇ ಇರೋ ಟೈಮ್ ಸಾಕೋಗುತ್ತೆ. ಅದಾದಮೇಲೆ ನೋಡಿ ನನ್ನ ಫ್ರೆಂಡ್ ಮಾನಸ ಎಷ್ಟು ಈಸಿಯಾಗಿ ತಗೊಂಡು ಆ್ಯಕ್ಚುಲಿ ಆ ಡಿಮ್ಸಮ್ನ ನಮಗೆ ಒಂದು ಆಯಿಲ್ ಕೊಟ್ಟಿರ್ತಾರೆ, ಅದೇನು ಆಯಿಲ್ ಅಂತ ನಂಗೆ ಗೊತ್ತಿಲ್ಲ, ಪ್ಲಸ್ ಒಂದು ಚೈನೀಸ್ ಚಟ್ನಿ ಕೊಟ್ಟಿರ್ತಾರೆ, ಅದರಲ್ಲಿ ನಾವು ಡಿಪ್ ಮಾಡ್ಕೊಂಡು ತಿನ್ನಬೇಕು. ನೋಡಿ ಅವಳು ಎಷ್ಟು ಚೆನ್ನಾಗಿ ಈಸಿಯಾಗಿ ತಿಂತಾ ಇದ್ದಾಳೆ. ಟೇಸ್ಟ್ ಚೆನ್ನಾಗಿತ್ತು ಅಂತೆ. ನಾನಾದರೆ ಆಯಿಲಲ್ಲಿ ಡಿಪ್ ಮಾಡ್ಕೊಂಡು ತಿಂದಿಲ್ಲ. ಯಾಕೆ ತಿಂದಿಲ್ಲ ಅಂತ ನಿಮ್ಗೆ ಗೊತ್ತಿರುತ್ತಲ್ವಾ. ಸೊ ಆ ಡಿಮ್ಸಮ್ ಯಾವಾಗ ನನ್ನ ಬಾಯಲ್ಲಿ ಹೋಗುತ್ತೋ ಅಂತ ಕಾಯ್ಕೊಂಡಿದ್ದೆ, ಅವಾಗ ನಾನು ಮರ್ತೋಗಿದ್ದೀನಿ. ನೆಕ್ಸ್ಟ್ ಐಟಮ್ ನಾವು ಆರ್ಡರ್ ಮಾಡಿದ್ದು ಬಂದು ಪ್ರಾನ್ಸ್. ಸೊ ಇದ್ರ ಹೆಸರು ಏನೋ ಇದೆ, ಬಟ್ ನಾನು ಮರ್ತೋಗಿದ್ದೀನಿ ಏನು ಅಂತ ಹೇಳ್ಬಿಟ್ಟು. ಪ್ರಾನ್ಸಲ್ಲಿ ವಿತೌಟ್ ಆಯಿಲ್ ಪ್ರಿಪೇರ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ನೋಡಿ ನಮ್ಮ ಒರಿಜಿನಾಲಿಟಿ ಆಚೆ ಬಂದಿದೆ. ನಾನು ಕೈಯಲ್ಲೇ ತಿಂದ್ಬಿಟ್ಟೆ, ಮತ್ತೆ ಆ ಚಾಪ್ ಸ್ಟಿಕ್ಸ್ ಸ್ಪೂನಲ್ಲಿ ತಿನ್ನೋ ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ತಿಂದ್ಬಿಡ್ತಾರೆ ಅಂತ ಭಯದಿಂದ ನನ್ನ ಕೈಯಲ್ಲೇ ತಿಂದೆ. ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದು ಆನಿಯನ್ ರಿಂಗ್ಸ್. ತುಂಬ ಟೇಸ್ಟಿಯಾಗಿತ್ತು. ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಟೇಸ್ಟಿ ಆಗಿರೋದು ತಿಂದಿದ್ದು. ನೋಡೋದಕ್ಕೆ ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಿದೆ ನೋಡಿ. ನೆಕ್ಸ್ಟ್ ಐಟಮ್ ಬಂದು ಚೀಸ್ ರೇಟೆಡ್ ಐಟಮು. ಸೊ ನಾವು ವೇಟರ್ಗೆ ಹೇಳಿದ್ವಿ, ನಿಮ್ಮ ಹೋಟೆಲಲ್ಲಿ ಯಾವ್ದು ಬೆಸ್ಟ್ ಇದೆ ಅದು ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು. ಸೊ ಇದು ತೊಗೊಂಬಂದಿದ್ರು, ತುಂಬ ಚೆನ್ನಾಗಿತ್ತು. ಅದೇ ಥರ ನಾನು ಎಲ್ಲೋದ್ರೂ ಪಾಸ್ತಾನ ಮಾತ್ರ ಮರೆಯಲ್ಲ. ನನಗೂ ಮತ್ತು ಮಾನಸಗೆ ತುಂಬ ಇಷ್ಟ ಆಗಿರೋದು ಚೀಸ್ ಪಾಸ್ತಾ, ತುಂಬ ಚೆನ್ನಾಗಿತ್ತು. ಅದೆಲ್ಲ ಚೆನ್ನಾಗಿ ತಿಂದು ನಾವು ಆಚೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 4 hours ಟೈಮ್ ಸ್ಪೆಂಡ್ ಮಾಡಿ. ಇದು ನೋಡಿ ವಾಲ್ದು ನಾನು ಅವಾಗೆ ತೋರಿಸ್ದೆ ಅಲ್ವಾ, ಬ್ರಿಕ್ಕಿಂದ ಮಾಡಿರೋದು. ಸೊ ಅಲ್ಲಿ ತುಂಬ ಜನ ಫೋಟೋಸ್ ತಗೊತಿದ್ರು. ಸೊ ಇದು ಮೇನ್ ಆಗಿ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸಲ್ಲಿ, ಅದಕ್ಕೆ ಫೋಟೋಸ್ ತಗೊತಿದ್ರು ಅಂತ ಅನಿಸುತ್ತೆ. ನಾವು ಗರ್ಲ್ಸ್ ಗೊತ್ತಲ್ವಾ, ಎಲ್ಲೋದ್ರೂ ತುಂಬ ಫೋಟೋಸ್ ತಗೊಬೇಕು ಅಂತ ಹೇಳ್ಬಿಟ್ಟು ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ನೋಡಿ ಸ್ವಲ್ಪ ಫೋಟೋಸ್ ಆ್ಯಡ್ ಮಾಡಿದ್ದೀನಿ ನಂದು ಮತ್ತು ನನ್ನ ಫ್ರೆಂಡ್ಸ್ದು. ಸೊ ಎಲ್ಲರೂ ನೋಡಿದ್ರಲ್ಲ ಈ ವಿಡಿಯೋ. ಈ ಪ್ಲೇಸ್ ಬಂದು ಫ್ಯಾಮಿಲಿ ಜೊತೆ ಆಗಲಿ ಇಲ್ಲ ಫ್ರೆಂಡ್ಸ್ ಜೊತೆ ಆಗಲಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳನ್ನ ಕೂಡ ಕರ್ಕೊಂಬರ್ಬೋದು, ಯಾಕಂದರೆ ನೇಚರ್ನ ಎಂಜಾಯ್ ಮಾಡ್ತಾರೆ. ಪ್ಲಾನ್ ಮಾಡಿ ಈ ಪ್ಲೇಸ್ಗೆ ವಿಸಿಟ್ ಆಗಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಯಾವ ಥರ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಿದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್.